ಹಾಯ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ನಮ್ಮ 23ನೇ ದುಬೈ ಟ್ರಿಪ್ನ ನವೆಂಬರ್ 14ಗೆ ನಾವು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತು ಕೊನೆ ದಿನ. ನಾವು ಮಿರಾಕಲ್ ಗಾರ್ಡನ್ ನೋಡಿಕೊಂಡು ನಾವು ಇಲ್ಲಿಂದ ಮೀನಾ ಬಜಾರ್ ಕಡೆ ಹೊರಡ್ತೀವಿ. ಈ 5 ದಿನ ನಮ್ಮ ಜೊತೆ ಬಂದಂತಹ ಪ್ಯಾಸೆಂಜರ್ಗಳು ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಗಳು ಈ 5 ದಿನ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಹೇಗೆ ಮಾಡಿದ್ರು ಅಂತ ಬನ್ನಿ ಹಾಗೆಯೇ ಮಾತಾಡ್ತಾ ಅವ್ರನ್ನು ಕೇಳೋಣ, ಅವರ ಅನುಭವನೂ ಕೇಳೋಣ ಅಂತೆ. ಸರ್ ನಮಸ್ತೆ. ಸರ್ ನಮ್ಮ ಚಂದ್ರು ಸಾರು ನಮ್ಮ ಜೊತೆ ದುಬೈಗೆ ಬಂದಿದ್ರು. ಸರ್ ನಿಮ್ಮ ಈ ಅನುಭವ ಹೇಗಿತ್ತು ಸರ್? ನಮ್ಮ ಈ ದುಬೈ ಫಸ್ಟ್ ಅನುಭವ ಅಂದರೆ ಮೊದಲನೆಯ ನನ್ನ ಮಿಸ್ಸಸ್ದು ಫಸ್ಟು ಹನಿಮೂನ್ ಅಂತಾರಲ್ಲ ಹಂಗೆ 23 ವರ್ಷ ಆಯಿತು. 23 ವರ್ಷ ಅವ್ರು 23 ವರ್ಷದ ಆರ್ಗನೈಸ್ ಒಂದು 23 ವರ್ಷ ಆಯಿತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಡೇ 1 ಇಂದ ಅವರು ಎಲ್ಲಾ ತರ ಟ್ರಿಪ್ಗಳನ್ನು ನಮ್ಗೆ ಮಾಡಿಸಿದ್ದಾರೆ. ಆಮೇಲೆ ಎಲ್ಲೂ ಬೋರ್ ಆಗಂಗ್ ನಡ್ಕೊಂಡಿಲ್ಲ, ಬೋರ್ ಆಗಂಗಿಲ್ಲ. ನಮ್ಗೆ ತುಂಬಾ ಎಂಥೂಸಿಯಾಸಮ್, ಅವ್ರಿಗೆ ತುಂಬಾ ಎಲ್ಲಾರ್ಗು ಮೋಟಿವೇಟ್ ಮಾಡಿ ಓಕೆ ಯು ಕ್ಯಾನ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ನಮ್ಗೆ ಬೂಸ್ಟಪ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಪ್ಲೇಸಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಟೈಮ್ ವೇಸ್ಟ್ ಆಗದಿದ್ದಂಗೆ ಎಲ್ಲ ಪ್ಲೇಸ್ ಕವರ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ನಾವು ಥ್ಯಾಂಕ್ಸ್ಫುಲ್ ಫಾರ್ ಸಾನಿಯಾ ಹಾಲಿಡೇಸ್ ಅಂಡ್ ಸಾದಿಕ್ ಸರ್. ಆಮೇಲೆ ಊಟದ ವಿಷಯದಲ್ಲಿ ಯಾರಿಗಾನ ಗ್ಯಾಸ್ಟ್ರಿಕ್ ಇದ್ರೆ ಊಟದ ವಿಷಯ ತುಂಬಾ ಒಳ್ಳೆ ಊಟ. ನಮ್ಮ ಸೌತ್ ಇಂಡಿಯನ್ ಊಟ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ. ಈ ತರ ಬೇರೆ ಒಂದು ಆರ್ಗನೈಸರ್ ಸಿಕ್ಕಲ್ಲ. ಗುಡ್. ಆಮೇಲೆ ಇಲ್ಲಿ ಎಲ್ಲ ಫುಲ್ ಗೈಡ್ಗಳೆಲ್ಲ ಮುಖ್ಯವಾಗಿ ನಮ್ಮ ಮಂಗಳೂರು ಕಡೆಯವರೇ, ಗುರ್ರಾಜು, ಆಮೇಲೆ ಇನ್ನವರು ವೃಂದ ಇದ್ದಾರೆ ನೋಡಿ, ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ನಮಗೆ ಎಲ್ಲದಕ್ಕೂ ಕೋಪರೇಟ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಊಟ ಫುಡ್ ವಿಷಯದಲ್ಲಿ ನಮ್ಮ ಜೊತೆಲೆ ಸೌತ್ ಇಂಡಿಯನ್ ಸ್ಟೈಲ್ ಎಲ್ಲಾ ತರ ಸ್ಟೈಲ್ ಡಿಶಸ್ ನಮ್ಗೆ ಕೊಡ್ಸಿದ್ದಾರೆ. ನಮ್ಗೆ ಆಲ್ಮೋಸ್ಟ್ ಅಟ್ ಲಾಸ್ಟ್ ಫೈನಲ್ ಒನ್ ಡೇ ನಮ್ಗೆ ರಾಗಿ ಮುದ್ದೆ ಸಹ ಕೊಟ್ಟಿದ್ದಾರೆ ಅಂತ. ಬೆಂಗಳೂರು ನಾಟಿ ಸ್ಟೈಲ್ ಚೆನ್ನಾಗಿದೆ. ಚಿಕನ್ ಸಾರು ಊಟ ಕೊಡ್ಸಿದ್ರೆ. ಆಮೇಲೆ ನಮ್ಮ ಜೊತೆ ಒಂದು 2-3 ಜನ ಹ್ಯಾಂಡಿಕ್ಯಾಪ್ ಬಂದಿದ್ರು. ಒಬ್ರು ಹ್ಯಾಂಡಿಕ್ಯಾಪ್ ಬಂದಿದ್ರು. ಅವರಿಗೆ ತುಂಬಾ ಒಳ್ಳೆ ತಮ್ಮನಾಗಿರ್ತಾರೆ. ಅವ್ರಿಗೆ ತುಂಬಾ ಕೇರ್ಫುಲ್ ತಗೊಂಡ್ರು ಸಾದಿಕ್ ಸಾರು. ಆ ಒಂದು ಕರ್ಟೇಸಿ ಮುಂದೆ ನಾವು ಏನಕ್ಕಲ್ಲ, ಅಭಾರಿಗಳು. ಯಾರನ್ನ ಹ್ಯಾಂಡಿಕ್ಯಾಪ್ಟ್ ಬರೋದಿದ್ರೆ ಅವ್ರ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿ ಕೇರ್ ತಂತಾರೆ. ಆಮೇಲೆ ವೆರಿ 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 ರೀಸನಬಲ್. ಇದು ಯಾರು ಎಕ್ಸ್ಪೆನ್ಸಿವ್ ಅಲ್ವೇ ಅಲ್ಲ, ತುಂಬಾ ರೀಸನಬಲ್, ವೆರಿ ವೆರಿ ರೀಸನಬಲ್. ಗುಡ್ ಫೆಲೋ, ಗುಡ್ ಟೀಮ್. థ్యాంక్ యూ సాదిక్ సార్. గుడ్ ఆఫ్టర్నూన్ సార్. సో మీరు మా 5 days సానియా హాలిడేస్ నుంచి మేము దుబాయ్ ప్యాకేజ్ అరేంజ్ చేసింది. టుడే ఇస్ ద ఫైనల్ డే. సో ఈ 5 days మీ ఎక్స్పీరియన్స్ ప్లీజ్ షేర్ ఇట్ సార్. గుడ్ ఈవినింగ్. పర్టికులర్లీ సాదిక్ సార్, దిస్ ఈజ్ మై సెకండ్ ట్రిప్ సానియా హాలిడేస్. ఫస్ట్ ఇంటర్నేషనల్ ఈ ట్రిప్లో మాకు ట్రాన్స్పోర్ట్, వెరీ మచ్. మేడం చెప్పండి మేడం. రావడం సెకండ్ టైం. ఫస్ట్ షిరిడీకి వెళ్ళడం చాలా బాగుంది. సెకండ్ టైం దుబాయ్కి వచ్చాము, చాలా బాగా అరేంజ్ చేశారు. చాలా హ్యాపీగా ఉంది. ఓకే, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಸರ್. ಸೊ ಏನು ದುಬೈ ಪ್ಯಾಕೇಜ್ಗೆ ನೀವು ಬಂದಿದ್ರಿ ಸಾನಿಯಾ ಹಾಲಿಡೇಸ್ ಕಡೆಯಿಂದ, ಇವತ್ತು ಕೊನೆಯ ದಿನ. ನಿಮ್ಮ ಈ 5 ದಿನಗಳ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಒಂಚೂರು ನೀವು ಗಂಡ ಹೆಂಡತಿ ಶೇರ್ ಮಾಡಿದ್ರೆ ನಾನು ಬಹಳ ಸಂತೋಷ ಪಡ್ತೀನಿ ಸರ್. ಹೇಳಿ ಸರ್. ಈ ದುಬೈ ಇದು ಸಾನಿಯಾ ಅವರಿಂದ ಆಗಿದ್ದು. ಸಾನಿಯಾ ಅವರು ನಮಗೆ ಇನ್ನೂ ಮೊದಲಿಂದನೂ ಗೊತ್ತು. ಅವರು ಶಿರ್ಡಿ ಟ್ರಿಪ್ಪಲ್ಲಿ ಅವರ ಸೇವೆ
ಅದು ಎಲ್ಲ ನಾವು ಚೆನ್ನಾಗಿ ನೋಡ್ಕೊಂಡು ಮಾಡಿದ್ರು. ಅದನ್ನು ಇದು ಮಾಡಿ ಅವ್ರು ಯಾವಾಗ ಇದರಲ್ಲಿ ಹಾಕಿದ್ರು ದುಬೈದು ನಮ್ಮ ಹೆಸರು ಫಸ್ಟ್ ಹಾಕಳಿ, ನಮ್ಮ ದುಡ್ಡು ಫಸ್ಟ್ ಹಾಕಳಿ ಅಂತ ನಾವು ಇದು ಮಾಡಿದ್ವಿ. ಇಲ್ಲಿ ಅವ್ರು ಕರ್ಕೊಂಬಂದು ನಮಗೆ ಈ ಸುಡು ಬಿಸಿಲಿನಲ್ಲೂ ನಾವು ಬಿಡದೆ ನೋಡೋವಂಗೆ ಉತ್ತೇಜನ ಕೊಟ್ಟು ನಮ್ಮನ್ನು ಏನೋ ಬಂದಿದ್ದೀವಿ ರೆಸ್ಟ್ ತಗೊಂತೀವಿ ಅನ್ನೋದಕ್ಕೆ ಬಿಡದೇ ಇದೆಲ್ಲ ಮಾಡಿದ್ದಾರೆ ಅಂದರೆ ಅವ್ರ ಸೇವೆ ಮನೋಭಾವ ಗೊತ್ತಾಗುತ್ತೆ. ಅದರಿಂದ ಎಲ್ಲರೂ ನಾವು ಸಾನಿಯಾ ಅವರಿಗೆ, ಸಾನಿಯಾ ಟ್ರಾವೆಲ್ಸ್ ಅವರಿಗೆ ಇಂಥ ಒಂದು ಇದು ಕೊಟ್ಟಿದ್ದಕ್ಕೆ, ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆಯೂ ಹೇಳಬೇಕು. ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿದ್ದು ದುಡ್ಡಿಗೆ ನಮಗೇನು ಒಂದು ಆಹಾರದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವುದೂ ಕೊರತೆ ಇಟ್ಟಿದ್ದೇವೆ. ನಮ್ಮನ್ನು ಎಲ್ಲ ಕಡೆ ಸುತ್ತಿಸ್ಕೊಂಡು ನಾವು ಮಲಗಿದ್ರು ನಮ್ಮನ್ನು ಎಬ್ಬಿಸ್ಕೊಂಡು ಅವರು ತೋರಿಸೋದು ವಿಧಾನ, ನಾವು ಕೈಯಲ್ಲಾಗದವರಿಗೆ ಬೇಜಾರು ಬೀಳ್ದೇನೆ ಅವ್ರು ಕೊಡುವಂಥ ಕೋಆಪ್ರೇಷನ್ ಅದೆಲ್ಲ ನೋಡಿದರೆ ಪಬ್ಲಿಕ್ಕು ಈ ಟ್ರಾವೆಲ್ಸಿನ ಮೂಲಕ ಪ್ರಪಂಚವನ್ನೆಲ್ಲ ಸುತ್ತಿದ್ರು ಯಾವುದು ಬೇಜಾರಾಗಲ್ಲ, ಯಾವುದು ಇದಾಗಲ್ಲ, ಖುಷಿ ಒಂದು ಚೆನ್ನಾಗಿರುತ್ತೆ. ಜೀವನದಲ್ಲಿ ಒಂದು ಮೆಮೊರಬಲ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ ಮೇಡಮ್. ಸೊ ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಮದುವೆ ವಸ್ತ್ರಲ್ಲಿ ಇದೆಲ್ಲ ನೋಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಲಿಲ್ಲ ಕಾರಣದಿಂದ. ಅದಕ್ಕೆ ನಾವು ಈಗ ನಿಮ್ಮ ಮುಖಾಂತರ ಯೂಸ್ ಮಾಡ್ಕೊತಾ ಇದ್ದೀವಿ. ಎಲ್ಲೂ ನಮಗೆ ಇದಿಲ್ಲ, ಎಲ್ಲ ಕಡೆಯೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫುಡ್ ಆಗಲಿ, ಹೋಟೆಲ್ ಆಗಲಿ, ಸೈಟ್ ಸೀಯಿಂಗ್ ಆಗಲಿ ಎಲ್ಲ ಚೆನ್ನಾಗಿ ತೋರಿಸ್ಕೊಡ್ತೀವಿ. ಓಕೆ, ಸೊ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ ಟ್ರಿಪ್ಪು? ಎಂಜಾಯ್ ಮಾಡಿದ್ವಿ. ಇವಾಗ ಮಿರಾಕಲ್ ಗಾರ್ಡನಲ್ಲಿ ಇದ್ದೀವಿ. ಓಕೆ, ಕೊನೆ ಹಂತದಲ್ಲಿ ಇದ್ದೀವಿ. ಓಕೆ, 5 ದಿನಗಳು ನಮಗೆ ಜೀವನದಲ್ಲಿ ಸವಿನೆನಪುಗಳಾಗಿ ಉಳಿಯುತ್ತೆ. ಅದಕ್ಕೆ ಕಾರಣ ಸಾನಿಯಾ ಟ್ರಾವೆಲ್ಸ್, ಸೈಯದ್ ಸಾದಿಕ್ ಸರ್ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರ ಮಾತುಗಳು, ಅವರ ಉತ್ತೇಜನ, ಅವ್ರು ಕೊಡುವ ಉತ್ತೇಜನ ಎಂಥವರಿಗೂ, ನಮ್ಮಂಥ ವಯಸ್ಸಾದವರಿಗೂ ಇನ್ನೂ ಟೂರ್ಗಳು ಹೋಗ್ತಾ ಇರಬೇಕು ಅನ್ನೋ ಅಷ್ಟು ಇದಾಗುತ್ತೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಇದಾದರೆ ಒಳ್ಳೆಯದು ಅಂತ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ ಸರ್. ನಿಮ್ಮ ಈ ದುಬೈ ಪ್ಯಾಕೇಜ್ ಅನುಭವ ಸರ್ ಹೇಗಿತ್ತು? ಖಂಡಿತವಾಗಿಯೂ ನನಗೆ ಸಾನಿಯಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನನ್ನ ಸ್ನೇಹಿತರ ಮೂಲಕ ಪರಿಚಯ ಆದಾಗ ಒಳಗಡೆ ಒಂದು ಸ್ವಲ್ಪ ಆತಂಕ ಇತ್ತು. ಏನಪ್ಪ ಹೊಸದು ಹೇಗೆ ಅನ್ನೋ ಒಂದು ಭಯ ಇತ್ತು, ಮತ್ತು ಆತಂಕನೂ ಸಹ ಇತ್ತು. ಆದರೆ ನಾನು ಶ್ರೀಯುತ ಸಾದಿಕ್ ಅವರು, ಅದರ ಪ್ರೊಪ್ರೈಟರ್ ಆದಂಥ ಸಾದಿಕ್ ಅವ್ರನ್ನ ಭೇಟಿಯಾದ ನಂತರ, ಅವ್ರ ಜೊತೆ ಮಾತುಕತೆ ಮಾಡಿದ ನಂತರ, ಜೊತೆಗೆ ಒಡನಾಟ ಸ್ವಲ್ಪ ಹೆಚ್ಚಿಸ್ಕೊಂಡ ನಂತರ ಬಹುಶಃ ಬೆಂಗಳೂರಿನಲ್ಲೇ ಆ ಒಂದು ಆತಂಕ ನನಗೆ ಕಡಿಮೆ ಆಯಿತು ಅಂತಂದರೆ ಅತಿಶಯೋಕ್ತಿ ಅಲ್ಲ. ಆದಾಗ್ಯೂ ಸಹ ನಾವು ಹಲವಾರು ದಿವಸ ಅವ್ರ ಜೊತೆ ಒಡನಾಟವನ್ನು ನಡೆಸಿ ಬೆಂಗಳೂರಿನಲ್ಲಿ, ನಂತರ ಟೂರಿಗೆ ಬೆಂಗಳೂರಿಂದ ನಾವು ದುಬೈಗೆ, ಶಾರ್ಜಾಗೆ ಮೊದಲು ಬಂದ್ವಿ. ಶಾರ್ಜಾದಲ್ಲಿ ನಮಗೆ ಈವನ್ ಬೆಂಗಳೂರಲ್ಲೂ ಸಹ ನಮಗೆ ಏರ್ಪೋರ್ಟಲ್ಲಿ ಅವ್ರು ಕೊಟ್ಟಂಥ ಸರ್ವಿಸು ಭಾಳಷ್ಟು ಚೆನ್ನಾಗಿತ್ತು. ನಮಗೆ ಯಾವುದೇ ರೀತಿ ತೊಂದರೆ, ಆತಂಕಗಳು, ಅಡ್ಡಿ ಆತಂಕಗಳು ಬರಲೇ ಇಲ್ಲ. ಏರ್ಪೋರ್ಟಲ್ಲಿ ಭಾಳಷ್ಟು ಸರಳವಾಗಿ ನಾವು ಫ್ಲೈಟ್ ಒಳಗಡೆ ಎಂಟ್ರ್ ಆದ್ವಿ. ಫ್ಲೈಟಲ್ಲೂ ಸಹ ಮೊದಲೇ ನಿಗದಿತ ಒಂದು ಸಮಯಕ್ಕೆ ಅವರು ಊಟವನ್ನು ಏರ್ಪಡಿಸಿದ್ರು, ಅದು ಸಹ ಚೆನ್ನಾಗಿತ್ತು. ನಂತರ ನಾವು ಶಾರ್ಜಾಗೆ ಬಂದು ಇಳಿದ ನಂತರ ಸಂಪೂರ್ಣವಾಗಿ 5 ದಿವಸಗಳು ಹೇಗೆ ಕಳೆದ್ವಿ ಅಂತಕ್ಕಂಥದ್ದನ್ನು ನಮಗೆ ನೆನೆಸ್ಕೊಂಡ್ರೆ ಇವತ್ತು ಆಶ್ಚರ್ಯ ಆಗ್ತಿದೆ. ಇವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಾವು 5 ದಿವಸ ಕಳೆದಿದ್ದೀವಿ ಅಂತಂದರೆ ನಮಗೆ ನಾವೇ ನಂಬಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಅದರಲ್ಲೂ ವಿಶೇಷ ಸಾದಿಕ್ ಅವರಲ್ಲಿ ಅಥವಾ ಸಾನಿಯಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದರೆ ಏನಪ್ಪ ವಿಶೇಷ ಅಂತಂದರೆ, ಪ್ರತಿ ದಿವಸ ಹೊಸ ಒಂದು ಅನ್ವೇಷಣೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೇಗೆ ಅಂತಂದರೆ ಅವ್ರು ಮಾಡಿದಂಥ ಟೂರ್ ಪ್ರೋಗ್ರಾಮಲ್ಲಿ ಕೇವಲ 5 ನಿಮಿಷವೂ ಸಹ ಸಮಯವನ್ನು ವ್ಯರ್ಥ ಮಾಡೋಲ್ಲ. ಅಷ್ಟು ಸೊಗಸಾಗಿ ಟೂರ್ ಪ್ರೋಗ್ರಾಮನ್ನು ಒಂದು ರೀತಿ ಆ ಸಮಯವನ್ನು ನಿಗದಿ ಮಾಡಿಕೊಂಡು ಎಲ್ಲೂ ಸಹ ನಮ್ಮ ಸಮಯ ವ್ಯರ್ಥರಾಗದಾಗೆ ಮತ್ತು ಯಾವುದೇ ಸ್ಥಳವೂ ಸಹ ಮಿಸ್ ಆಗದಾಗೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಸೊಗಸಾಗಿದೆ. ನನಗನ್ಸುತ್ತೆ ಈ 5 ದಿವಸದಲ್ಲಿ ಬಹುಶಃ ಎಲ್ಲವನ್ನೂ ನಾವು ಕವರ್ ಮಾಡಿದ್ದೀವಿ. ದುಬೈನ ಅಥವಾ ಅಬುದಾಬಿಯನ್ನು ಅಥವಾ ಶಾರ್ಜಾವನ್ನು ನೋಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ನಾವು ಕವರ್ ಮಾಡಿದ್ದೀವಿ ಅಂತ ನಾನು ಅನ್ಕೊಳ್ತಿದ್ದೀನಿ. ಮತ್ತೊಂದು ವಿಶೇಷ ಏನಂದರೆ ಮತ್ತು ಲಾಡ್ಜಿಂಗ್ ಚೆನ್ನಾಗಿತ್ತು. ಲಾಡ್ಜಿಂಗಲ್ಲಿ ಕೊಟ್ಟಂಥ ಸರ್ವೀಸು ಸಹ ತುಂಬ ಚೆನ್ನಾಗಿತ್ತು. ಮತ್ತು ಪ್ರತಿ ದಿವಸ ಊಟದ ವ್ಯವಸ್ಥೆ ಅಂತೂ ಒಂದೊಂದು ದಿವಸ ಒಂದೊಂದು ಹೋಟೆಲ್ ಊಟವನ್ನು ವ್ಯವಸ್ಥೆಯನ್ನು ಮಾಡ್ತಿದ್ರು. ಭಾಳಷ್ಟು ಸೊಗಸಾಗಿರ್ತಿತ್ತು. ಆ ಒಂದು ಹೋಟೆಲ್ಗಳಲ್ಲಿ ನಮ್ಮ ನಾಡಿನ ಎಲ್ಲ ಸೊಗಡಿರ್ತಾ ಇತ್ತು.
ಅಲ್ಲಿನ ನಡೆ ನುಡಿ ಆಚಾರ ವಿಚಾರಗಳೆಲ್ಲವೂ ಸಹ ನಾನೆಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಊಟ ಮಾಡ್ತಿದ್ದೀನಿ ಅನ್ನೋ ಒಂದು ಭಾವನೆ ಬರ್ತಾಯಿತ್ತು. ಅಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದ್ರ ಜೊತೆಗೆ ಆಯೋಜನೆ ಮಾಡೋದ್ರ ಜೊತೆಗೆ ಯಾವ ಸಮಯಕ್ಕೆ ಊಟ ಮಾಡಬೇಕು, ಯಾವ ಜಾಗದಲ್ಲಿ ಊಟ ಮಾಡಬೇಕು, ಹೇಗಿರಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಆ ಇನ್ವಾಲ್ವ್ಮೆಂಟು, ಆ ಇನ್ವಾಲ್ವ್ಮೆಂಟನ್ನು ಕಾರ್ಯಗತಗೊಳಿಸ್ಲಿಕ್ಕೋಸ್ಕರ ಅವ್ರು ಪಡೋ ಪ್ರಯತ್ನ ನಿಜಕ್ಕೂ ಸಾರ್ಥಕ ಅನ್ನಿಸ್ತು. ಏನು ಸಾನಿಯಾ ಅಥವಾ ಸಾದಿಕ್ ಅವ್ರನ್ನ ಹೊಗಳಬೇಕು ಅಂತಿಲ್ಲ, ಖಂಡಿತವಾಗಿಯೂ ಇದು ಅದ್ಭುತವಾದ ಅನುಭವ. ಅವ್ರು ನೋಡಿದಾಗ ಭಾಳಷ್ಟು ಸರಳ ವ್ಯಕ್ತಿ, ಏನಪ್ಪ ಇಷ್ಟು ಅಚ್ಚುಕಟ್ಟಾಗಿ ಈಗ 5ನೇ ದಿವಸ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ಇವರು ಸಾದಿಕ್ ಅವರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ರ ಅಂತಕ್ಕಂಥ ಆಶ್ಚರ್ಯ ನನಗೆ ಬರ್ತಿದೆ. ಅಷ್ಟು ಸೊಗಸಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಮತ್ತು ಕಾರ್ಯಗತಗೊಳಿಸ್ತಾರೆ. ಜೊತೆಗೆ ಎಲ್ಲರ ಜೊತೆಗೂ ಸಹ ಸ್ನೇಹಮಯಿಯಾಗಿ ವರ್ತಿಸ್ತಾರೆ ಅನ್ನೋದು ಅತಿ ಮುಖ್ಯ. ನಮ್ಮ ಒಂದು ಗ್ರೂಪಲ್ಲಿ ಒಬ್ಬರು ಬಹುಶಃ ಅವರಿಗೆ ಆರೋಗ್ಯದ ತೊಂದರೆ ಇತ್ತು. ಇವರು ಕೊಟ್ಟಂಥ ಸೇವೆ ನೆನೆಸ್ಕೊಂಡಾಗ ಒಬ್ಬ ಮನುಷ್ಯನಿಗಿರಬೇಕಾದಂಥ ಎಲ್ಲ ಮನುಷ್ಯತ್ವದ ಗುಣಗಳು ಸಹ ಶ್ರೀಯುತ ಸಾದಿಕ್ ಅವರಲ್ಲಿತ್ತು. ಅದು ನನಗೆ ಭಾಳಷ್ಟು ಇಷ್ಟ ಆಯಿತು, ಅಚ್ಚುಮೆಚ್ಚಾಯಿತು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ವಿಶೇಷವಾಗಿ ನಾನು ಎಲ್ಲರಲ್ಲೂ ಕೇಳೋದೇನಪ್ಪ ಅಂತಂದರೆ, ಈ ರೀತಿಯ ಒಂದು ಸರಳವಾದ ಟ್ರಿಪ್ಪನ್ನು ಭಾಳಷ್ಟು ಅದ್ಭುತವಾಗಿ ಆಯೋಜನೆ ಮಾಡೋದಿದೆಯಲ್ಲ, ಸಿಂಪಲ್ ಆ್ಯಂಡ್ ಮೋರ್ ಮೆಜೆಸ್ಟಿ ಅಂತ ಹೇಳೋದು ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಸಾದಿಕ್ ಅವರಿಗೆ ಮತ್ತು ಸನಿಯಾ ಟ್ರಾವೆಲ್ಸ್ ಅವ್ರಿಗೆ ವಿಶ್ ಮಾಡ್ತಿದ್ದೀನಿ. ಅವ್ರಿಗಿನ್ನೂ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಶ್ರೇಯಸ್ಸನ್ನು ಸಾಧಿಸಲಿ, ನನ್ನ ಕನ್ನಡ ನಾಡಿಗೆ ಒಂದು ಒಳ್ಳೆಯ ಹೆಸರನ್ನು ತರಲಿ. ಅದರಲ್ಲೂ ವಿಶೇಷವಾಗಿ ದುಬೈಯಲ್ಲಿ ಅವರು ಒಂದು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಸ್ನೇಹಿತರು ರಾಘವೇಂದ್ರ ಅವರು ಮತ್ತು ಅವರ ಗುರುರಾಜ್ ಅವರು ಮತ್ತು ಅವರ ಸ್ನೇಹಿತರು, ಅವರು ಸಹ ಕೋಆರ್ಡಿನೇಷನ್ ಭಾಳಷ್ಟು ಅದ್ಭುತವಾಗಿತ್ತು. ಎಲ್ಲೂ ಸಹ ನಮಗೆ ಒಂದು ಆಯಾ ಸ್ಥಳದ ಒಂದು ಇತಿಹಾಸ ಮತ್ತು ಅದನ್ನು ಯಾವ ರೀತಿ ಮಾಡಿದ್ರು ಅದ್ರ ಬಗ್ಗೆ ಕೊಡ್ತಂಥ ಎಲ್ಲ ವಿವರಣೆಗಳು ಸಹ ಭಾಳಷ್ಟು ಮೆಚ್ಚತಕ್ಕಂಥ ವಿಷಯಗಳು. ಅಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಸನಿಯಾ ಮತ್ತು ಅದರ ಪ್ರೊಪ್ರೈಟರ್ ಆದಂಥ ಸಾದಿಕ್ ಅವರಿಗೆ ಭಗವಂತ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ, ಆರೋಗ್ಯ ಆಯುಷನ್ನು ಕೊಡಲಿ, ಮತ್ತೆ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ದಿಗ್ಗಜರಾಗಿ ಹೊರಹೊಮ್ಮಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ನಮಸ್ತೆ ಮೇಡಮ್. ಸೊ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಎಲ್ಲ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಓಕೆ, ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ದುಬೈ ಪ್ಯಾಕೇಜ್ನ ಈ 5 ದಿನ ಏನು ಸಾನಿಯಾ ಅವರ ಜೊತೆ ಬಂದಿದ್ರಿ, ಅನುಭವ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ I would like to say thanks very beginning. Package which you have conducted for 5 days is very beautiful. Okay. Timely maintained. Okay. Discipline. Nowhere you have wasted the time. Okay sir. And wherever required, time is required, you are given food and breakfast. Everything is fine. Okay. You enjoyed. Okay. And your co-friends also, the coordinator. They are well cooperated. I wish you should go like this only. Maintain the same thing. Okay. And we are all very very happy. And wish you all. Thank you sir. Thank you. ಮೇಡಮ್ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿದೆ ರೀ. ನಮಗೆ ಒಳ್ಳೆ ಪ್ರವಾಸ ಅನಿಸ್ತು. ಓಕೆ. ನಿಮ್ಮ ಕೋಆಪರೇಟಿವ್ ತುಂಬಾ ಚೆನ್ನಾಗಿದೆ. ಓಕೆ. ಎಲ್ರಿಗೂ ಬೇರೆಯವ್ರಿಗೂ ಹೇಳ್ಬೇಕು ಅನ್ಸುತ್ತೆ ನಮಗೆ. ಓಕೆ. ನಿಮ್ಮ ಇದು ಕೋಆಪರೇಟಿವ್ ಮತ್ತೆ ಟೈಮ್ ಸರಿಯಾಗಿ ಎಲ್ಲ ತೋರಿಸ್ಕೊಂಡು ಬಂದಿದ್ದು, ಊಟ ತಿಂದಿದ್ದು ప్రతియొందు ಚೆನ್ನಾಗಿತ್ತು. ఓకే, థ్యాంక్ యూ మేడం, థ్యాంక్ యూ వెరీ మచ్. మేడం మీ దుబాయ్ ప్యాకేజ్ ఎక్స్పీరియన్స్ ప్లీజ్ షేర్ చేయండి మేడం. చెప్పండి మేడం. నువ్వు కూడా మాట్లాడబావా? మీరు మాట్లాడండి, మీరు మాట్లాడండి, పర్వాలేదు. ఈ 5 days మీ అరేంజ్మెంట్ చాలా సూపర్గా ఉంది. ఓకే. ఈ ఫుడ్ ఆల్సో, రూమ్, ఓకే, రిమైనింగ్ ఓకే, రిమైనింగ్ మా హస్బెండ్ బాగాలేకపోయినా మీరు చాలా బాగా కోఆపరేట్ చేసి బాగా చేశారు. థ్యాంక్ యూ సార్. ఓకే, థ్యాంక్ యూ సార్, థ్యాంక్ యూ వెరీ మచ్. సార్ మీ ఎక్స్పీరియన్స్ చెప్పండి సార్. అయ్యో చెప్పండి. నేను చెప్పేమంటే మీ దానికి ఏమంటారు? సానియా ట్రావెల్స్. ఓ ట్రావెల్స్. తిరుపతి ఒక ప్రోగ్రామ్ స్టార్ట్ చేసినాడు, అది చాలా బాగుంది. అంటే ఆయన కష్టకాలంలో కూడా దాన్ని నెగ్గుకొని వచ్చాడు. మాకున్న ఈ 5 days నాకు ఒక రోజు తప్ప మేము అన్ని రోజులు బాగున్నాయి. ఓకే.
ఇంకా ఆయన ఇదే ట్రావెల్స్ని దేశం అభివృద్ధి చేసుకుంటూ మాకు ఈసారి నెక్స్ట్కి బాగా మీకు సహకారం అందించాలి. ఓకే ఓకే సార్, థ్యాంక్ యూ వెరీ మచ్.